ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಚಂದನ ಅಂತೇಳ್ಬಿಟ್ಟು, ವಯಸ್ಸು 37 ವರ್ಷ ಕಂಪ್ಲೀಟ್ ಆಗಿದೆ. ತೂತು ಸಿಕ್ಕಾಪಟ್ಟೆ ಚಟ ಇದೆ, ಆದರೆ ಸುಖ ಇಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಸಮಸ್ಯೆ ಗಂಡ ಹಿಗ್ಗ ಮುಗ್ಗ ತೆಂಗೋದಿಲ್ಲ. ಆಸೆ 2 ಬಾಲನ್ನು ಪ್ರೆಸ್ ಮಾಡಿಸಿಕೊಳ್ಳಬೇಕು ಅನ್ನೋದು ಆಸೆ ಆಗಿರುತ್ತೆ. ಸ್ಥಳ ಬೆಂಗಳೂರಿನ ಚಾಮರಾಜಪೇಟೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಮನೆಯಲ್ಲಿರುವ ಬಸಾಜ್ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಷಿನ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು 2 ಬಾಲನ್ನು ಪ್ರೆಸ್ ಮಾಡಿ ಕೇಯಬೇಕು ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಗಂಡ ಮನೆಯಲ್ಲಿದ್ದರೂ ಸಹಿತ ತೂತಿಗೆ ಸುಖ ಕೊಡೋದಿಲ್ಲ. ಕುಡಿಯಲು ಎಣ್ಣೆ ಸಿಕ್ಕರೆ ಸಾಕು, ನನ್ನನ್ನೇ ಬೇರೆಯವರಿಗೆ ಕೊಡುವಷ್ಟು ವಿಚಿತ್ರ ಮನುಷ್ಯ ಅಂತೇಳಿ ತಿಳಿಸಿರೋದು. ಹಾಗಾಗಿ ಇಷ್ಟಪಟ್ಟು ಸುಖವನ್ನು ಕೊಡ್ತಕ್ಕಂತಹ ಮಿಂಡನ ಗೆಳೆತನ ಬೇಕಾಗಿದೆ ಅಂತೇಳಿ ಇದಿಷ್ಟು 2 ಬಾಲನ್ನು ಪ್ರೆಸ್ ಮಾಡಿಸಿಕೊಂಡು ಸುಖ ಅನುಭವಿಸಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅಂದರೆ ಫ್ರೆಂಡ್ಸ್, ಗಂಡನಿಂದ ತೃಪ್ತಿ ಸಿಗದೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾಳೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆಯೇ ಗಂಡಿನಲ್ಲಿ ಈ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳು ಇರಬೇಕು ಅಂತೇಳಿ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ಕುಡಿಯುವ ಚಟ ಇದರ ಅವಕಾಶ ಕೊಡೋದಿಲ್ಲ ಅಂತೇಳಿ ತಿಳಿಸಿರೋದು. ಯಾಕೆಂದರೆ ಆಲ್ರೆಡಿ ಗಂಡ ಕುಡಿಯುವ ಕಾರಣಕ್ಕೆ ಯಾವುದೇ ರೀತಿಯಾದ ಸುಖ ಇಲ್ಲ, ಹಾಗಾಗಿ ಕುಡಿಯೋರಿಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಕಂಡೀಷನ್ ಹಾಕಿದ್ದಾಳೆ. ಇನ್ನು ಬಾಲ್ ಪ್ರೆಸ್ ಮಾಡುತ್ತಾ ತೂತಿಗೆ ಗೂಟ ನುಗ್ಗಿಸಬೇಕು. ಮೂರನೇದು, ತೂತಿಗೆ ರಸ ಹೋದರೂ ಕೂಡ ಪರವಾಗಿಲ್ಲ, ತೃಪ್ತಿ ಕೊಟ್ಟರೆ ಸಾಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಇನ್ನು ಲಾಸ್ಟ್ ಹೋಗುವಾಗ ಒಂದಿಷ್ಟು ದುಡ್ಡಿನ ಸಹಾಯ ಮಾಡಿದರೆ ಸಾಕು ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಕೊನೆಯದಾಗಿ ಮನೆಯಲ್ಲಿರ್ತಕ್ಕಂತಹ ಬಸಾಜ್ 9 kg ಫುಲ್ಲಿ ಆಟೋಮೆಟಿಕ್ ಇರುವಂತಹ ವಾಷಿಂಗ್ ಮಷಿನ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಸೊ ಈ ಒಂದು ವಾಷಿಂಗ್ ಮಷಿನ್ ಬೈ ಮಾಡೋದಕ್ಕೆ ಮುಖ್ಯವಾದ 3 ರೀಸನ್ಸನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಮೊದಲನೇದು, ಆ್ಯಂಟಿ ವೈಬ್ರೇಷನ್ ಮತ್ತು ಸೈಲೆಂಟ್ ವಾಶ್ ಅಂತೇಳಿ ತಿಳಿಸಿದ್ದಾಳೆ. ಅಂದರೆ ಯಾವುದೇ ರೀತಿಯಾದ ವೈಬ್ರೇಷನ್ ಮತ್ತು ಸೌಂಡ್ ಆಗೋದಿಲ್ಲ, ಸೈಲೆಂಟಾಗಿ ಕೆಲಸ ಮಾಡುತ್ತೆ. ಎರಡನೇದು, ಆ್ಯಂಟಿ ಟ್ಯಾಂಗಲು ಮತ್ತು ಆ್ಯಂಟಿ ವ್ರಿಂಕಲ್ ಫೀಚರ್ ಕೂಡ ಇದೆ. ಅಂದರೆ ಬಟ್ಟೆ ವಾಶ್ ಮಾಡಿದಾಗ ಬಟ್ಟೆ ಮೇಲೆ ಯಾವುದೇ ರೀತಿಯಾದ ರಿಂಕಲ್ ಬೀಳೋದಿಲ್ಲ. ಮೂರನೇದು, ಸೆಲ್ಫ್ ಕ್ಲೀನಿಂಗ್ ಡಿಟರ್ಜೆಂಟ್ ಡ್ರೈಯರ್ ಇದೆ ಅಂತೇಳಿ ತಿಳಿಸಿದ್ದಾಳೆ. ಇನ್ನು ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಆಗಿರುತ್ತೆ. ಇದರ ಜೊತೆಗೆ 10 ವರ್ಷ ವಾರಂಟಿ ಕೂಡ ಇದೆ ಅಂತೇಳಿ ಕೂಡ ತಿಳಿಸಿರೋದು. ಇದರ ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದುಬಿಟ್ಟು 40,000 ಒಳಗಿರುತ್ತೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಯಾರಿಗಾದರೂ ಇಷ್ಟ ಆಗಿತ್ತು ಅಂದರೆ ಬೈ ಕೂಡ ಮಾಡ್ಕೊಳ್ಬಹುದು. ಸೊ ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.